ಮದುವೆಯ ಚಿತ್ರೀಕರಣ ಹೇಗ್ ನಡೀತಿದೆ? ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಿ? ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಡೈಲಾಗ್ ಜಾಸ್ತಿ ಇರ್ಲಿಲ್ಲ, ಸುಮ್ಮನೆ ಹಿಂಗ್ ಕುತ್ಕೋ ಇಷ್ಟೇ. ನೋಡಿ ಗೊತ್ತಾಯ್ತಾ, ಡೈಲಾಗ್ ಜಾಸ್ತಿ ಇದ್ರೆ ಎಂಜಾಯ್ ಮಾಡ್ತಾನೆ, ಡೈಲಾಗ್ ಕೊಟ್ಬಿಟ್ರೆ ಸೈಕಲ್ ಆರ್ಟಿಸ್ಟ್ ಅಲ್ಲ, ಏನಿಲ್ಲ ಡೈಲಾಗ್ ಇದ್ರೂ ಎಂಜಾಯ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಡೈಲಾಗ್ ಇರಲಿಲ್ಲ, ಅದಕ್ಕೆ ಚೆನ್ನಾಗಿತ್ತು ಹಂಗಂತ ಅಲ್ಲ, ಒಂದೇ ಬಟ್ಟೆ ತಾವು ಎಷ್ಟು ದಿನ ಹಾಕಿದ್ರಿ? ಅದೆಲ್ಲ ಬೇಕಾ ಈಗ? ಅಲ್ಲ ಎಂಜಾಯ್ ಮಾಡಿದೆಲ್ಲಮ್ಮ, ಅದನ್ನ ಹೇಳು ವೀಕ್ಷಕರಿಗೆ ಪಾಪ ಗೊತ್ತಾಗ್ಲಿ. ಅದೊಂದ್ ಬಿಟ್ಟು ಬೇರೆ ಎಲ್ಲ ಎಂಜಾಯ್ ಮಾಡಿದೆ. ಅದೇ ಕಾಸ್ಟ್ಯೂಮ್, ಯಪ್ಪ ಪರ್ಫ್ಯೂಮ್ ಬಾಟಲೇ ಖಾಲಿ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಅಯ್ಯೋ, ಸೊ ಆಲ್ಮೋಸ್ಟ್ ಒಂದು 8 ದಿನ ಚಿತ್ರೀಕರಣ ಆಯ್ತಲ್ಲ ಮದುವೆ ಸನ್ನಿವೇಶ. ಸುಮಾರು 9 ಕಂಟಿನ್ಯೂಸ್ ಆಗಿ ಅಷ್ಟು ದಿನ ಶೂಟ್ ಮಾಡಿದ್ವಿ. ಖಂಡಿತ ಮಜಾ ಇತ್ತು. ನನಗೆ ಆಕ್ಚುಲಿ ಅಷ್ಟು ಜಾಸ್ತಿ ಸೀನ್ಗಳು ಇರಲಿಲ್ಲ. ನಾನು 1-2 ದಿನ ಪೊಲೀಸ್ ಸ್ಟೇಷನಲ್ಲಿದ್ದೆ, ಆಮೇಲೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿದ್ದೆ. ಸೊ ಒಂಥರ ಚೆನ್ನಾಗಿತ್ತು. ಒಂಥರ ಲಾಸ್ಟಲ್ಲಿ ಬಂದು ತಾಳಿ ಕಟ್ಬಿಟ್ಟು ಮನೆ ಬಂದ್ಬಿಟ್ಟು. ಆಸೆ ಧಾರಾವಾಹಿನ ಬಿಟ್ಟು ಸ್ಟಾರ್ ಸುವರ್ಣ ವಾಹಿನಿಯ ಯಾವ ಧಾರಾವಾಹಿ ನಿಮಗೆ ಫೇವ್ರೇಟ್? ನನಗೆ ನೀನಾದೇನ. ನಾನು ಆಕ್ಚುಲಿ ಅಷ್ಟು ಧಾರಾವಾಹಿಗಳು ಯಾವುದು ನೋಡೋದಿಲ್ಲ, ಬಟ್ ನೋಡಿರೋದ್ರಲ್ಲಿ ನೀನಾದೇನ ನನಗೂ ಇಷ್ಟ ಆಗತ್ತೆ. ಯಾಕಂದ್ರೆ ನಾವು ಅವ್ರ ಜೊತೆಗೂ ಆಕ್ಟ್ ಮಾಡಿದೀವಿ. ಅವರು ನಮ್ಮ ಇದಕ್ಕೆ ಸೆಟ್ಗೆ ಬಂದಿದ್ರು, ಮದುವೆ ಎಪಿಸೋಡ್ಗೂ ಬಂದಿದ್ರು. ಹಾಗೆ ನಾನು ಅವ್ರ ಸೀರಿಯಲ್ಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ 1-2 ಎಪಿಸೋಡ್ ಹೋಗಿದ್ದೆ. ಸೊ ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡಿನೂ ಖುಷಿ ಆಗಿತ್ತು. ಹಾಗೆ ಅವ್ರ ಸೀನ್ಗಳು ಒಂಥರ ಚೆನ್ನಾಗಿದೆ. ಅವರಿಬ್ರು ಕ್ಯೂಟ್ ಫೈಟ್ ಎಲ್ಲ, ವಿಕ್ರಮ್ ವೇದ ಒಂದು ಕಾಂಬಿನೇಷನ್ಸ್ ಸೀನ್ಗಳು ಬಂದ್ರೆ ಅದು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸೊ ಫಾರ್ ನೀನಾದೇನ ನಮ್ಗೆ ಇಷ್ಟವಾಗೋ ಸೀರಿಯಲ್. ಹೌದು.